14ನೇ ಪ್ರಶ್ನೆಯನ್ನ ಗಮನಿಸಿ. ನೆಲದ ಮೇಲೆ ನಿಂತಿರುವ ಒಬ್ಬ ವ್ಯಕ್ತಿಯು 40√3 ಮೀಟರ್ ಎತ್ತರವಿರುವ ಒಂದು ಗಾಳಿ ಯಂತ್ರವನ್ನು 30 ಡಿಗ್ರಿಯ ಉನ್ನತ ಕೋನದಲ್ಲಿ ವೀಕ್ಷಿಸುತ್ತಾನೆ. ಸೊ ಬಿ ಅನ್ನೋದು ಅವನು ನಿಂತಿರುವ ಬಿಂದು. ಸೊ ಈ ಸಿ ಏನಾಗಿದೆ, ಗಾಳಿ ಯಂತ್ರದ ಎತ್ತರವಾಯಿತು ಅಲ್ವಾ. ಸೊ ಈ ಗಾಳಿ ಯಂತ್ರದ ಪಾದ ಮತ್ತು ವ್ಯಕ್ತಿ ನಡುವಿನ ಅಂತರ ಅಂದ್ರೆ BCಯ ಅಂತರವನ್ನ ಹೇಳ್ಬೇಕಾಗಿದೆ ನಾವು. ಸೊ ಇಲ್ಲಿ BC, ಸೊ ಇಲ್ಲಿ BC ಎಷ್ಟಿದೆ, 40√3 ಆಗಿದೆ. ಅದೇ ರೀತಿ ಥೀಟಾ ಎಷ್ಟಿದೆ, 30 ಡಿಗ್ರಿ. BCಯ ಅಳತೆ ಅಂದ್ರೆ ವ್ಯಕ್ತಿಯ ಮತ್ತು ಗಾಳಿ ಯಂತ್ರದ ನಡುವಿನ ಅಂತರ. ಸೊ ಇದನ್ನ ಕಂಡುಹಿಡಿಬೇಕಾಗಿದೆ. ಸೊ ಇಲ್ಲಿ 30 ಡಿಗ್ರಿ ಕೋನಕ್ಕೆ ಅಭಿಮುಖ ಬಾಹು EC ಆದರೆ ಇದರ ಪಾರ್ಶ್ವ ಬಾಹು ಯಾವ್ದಾಗತ್ತೆ, BC ಆಗತ್ತೆ. ಸೊ BE ಏನಾಗಿದೆ ಹೇಳಿ, ವಿಕರ್ಣ ಆಗಿದೆ. ಸೊ ಇಷ್ಟನ್ನ ನೀವು ಕಂಡುಹಿಡಬೇಕಾಗಿರೋದು. ಸೊ ನೆಕ್ಸ್ಟ್ ನಮಗಿಲ್ಲಿ BC ಬಾಹುವಿನ ಅಳತೆ ಬೇಕು, ಅಂದ್ರೆ ವ್ಯಕ್ತಿ ಮತ್ತು ಗಾಳಿ ಯಂತ್ರದ ನಡುವಿನ ಅಂತರ ಬೇಕಾಗಿದೆ. ಹಾಗಾಗಿ ಇಲ್ಲಿ BC ಮತ್ತು EC ಬಾಹುಗಳ ಅನುಪಾತಗಳನ್ನ ತಗೊಂಡಾಗ ನಮ್ಗೆ ಏನ್ ಮಾಡ್ಬೋದು, BCಯ ಬಾಹುವಿನ ಅಳತೆಯನ್ನ ಹೇಳ್ಬೋದು. ಯಾಕಂದ್ರೆ ಇಲ್ಲಿ EC ಬಾಹುವಿನ ಅಳತೆ ಈಗಾಗಲೇ ಗೊತ್ತಿದೆ, ಅಂದ್ರೆ ಈ ಒಂದು ಗಾಳಿ ಯಂತ್ರದ ಎತ್ತರ ಈಗಾಗಲೇ ಗೊತ್ತಿದೆ. ಹಾಗಾಗಿ ಈ ಒಂದು ಎತ್ತರ ಮತ್ತು ಈ ಕೋನದ ಅಳತೆಯ ಸಹಾಯದಿಂದ ಏನ್ ಮಾಡ್ಬೋದು, ನಾವು ವ್ಯಕ್ತಿ ಮತ್ತು ಗಾಳಿ ಯಂತ್ರದ ಪಾದಗಳ ನಡುವಿನ ಅಂತರವನ್ನ ಹೇಳ್ಬೋದು. ಹಾಗಾಗಿ ತ್ರಿಭುಜ ABC ಅಲ್ಲಿ tan ಥೀಟಾ ಇಸ್ ಈಕ್ವಲ್ ಟು ಏನಾಗುತ್ತೆ, CE ಡಿವೈಡೆಡ್ ಬೈ BC ಆಗುತ್ತೆ. ಸೊ ಇಲ್ಲಿ tan 30 ಡಿಗ್ರಿ ಈಕ್ವಲ್ ಟು ಏನಾಗುತ್ತೆ, 40√3 ಡಿವೈಡೆಡ್ ಬೈ BC. ಸೊ ಇದೇನಾಗುತ್ತೆ ನೋಡಿ, tan 30 ಡಿಗ್ರಿ ಅಂದ್ರೆ 1/√3 ಇಸ್ ಈಕ್ವಲ್ ಟು 40√3 ಡಿವೈಡೆಡ್ ಬೈ BC. ಸೊ BC ಈಕ್ವಲ್ ಟು ಏನಾಗುತ್ತೆ, ಸೊ BC ಈಕ್ವಲ್ ಟು 40√3 ಇಂಟು √3 ಆಗುತ್ತೆ. ದಿಸ್ ಈಕ್ವಲ್ ಟು ಏನಾಗುತ್ತೆ, 40 ಇಂಟು 3. ಸೊ BC ಇಸ್ ಈಕ್ವಲ್ ಟು ಏನಾಗುತ್ತೆ, 120 ಮೀಟರ್. ಸೊ ಇಲ್ಲಿ ಗಾಳಿ ಯಂತ್ರದಿಂದ ವ್ಯಕ್ತಿಯ ನಡುವಿನ ದೂರ ಏನಾಗುತ್ತೆ ಹೇಳಿ, ಗಾಳಿ ಯಂತ್ರದಿಂದ ವ್ಯಕ್ತಿಯ ನಡುವಿನ ದೂರ ಈಕ್ವಲ್ ಟು 120 ಮೀಟರ್ ಆಗಿದೆ.